ಒಂಟೆ ಮತ್ತು ನರಿ ಗೆಳೆಯರಾಗಿದ್ರು. ಆ ಒಂಟೆ ಪಾಪದವನು, ಆದ್ರೆ ಆ ನರಿ ಸ್ವಲ್ಪ ಕ್ರೂರಿ. ನರಿ ಒಂದು ದಿನ ಬೆಳಿಗ್ಗೆ ಬೇಟೆ ಮಾಡೋದಕ್ಕೆ ಹೋಯ್ತು. ಅಯ್ಯೋ, ಎಷ್ಟು ಕಷ್ಟ! ನಡೆದು ನಡೆದು ಸಾಕಾಯ್ತು. ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಳ್ಳೋಣ. ಏನಾಯ್ತು ಗೆಳೆಯ? ತುಂಬಾ ಸುಸ್ತಾಗಿ ಕೂತಿದ್ಯಲ್ಲ? ಏನ್ ಹೇಳೋದು ಗೆಳೆಯ, ನಡೆದು ನಡೆದು ಸುಸ್ತಾಯ್ತು. ಒಂದ್ ಹೆಜ್ಜೆ ಇಡಕ್ಕೂ ಆಗಲ್ಲ. ಗೆಳೆಯ, ಬೇಸರ ಮಾಡ್ಕೋಬೇಡ, ನನ್ಮೇಲೆ ಹತ್ತು ಕೂತ್ಕೋ. ನಾನ್ ನಿನ್ನನ್ನ ಎತ್ಕೊಂಡ್ ಹೋಗ್ತೀನಿ. ಏನು, ಹಿಂದೆ ಕೂತ್ಕೋಬೇಕಾ? ಅದ್ ನಿನಗ್ ಕಷ್ಟ ಆಗಲ್ವಾ? ಕಷ್ಟ ಬಂದಾಗ ಸಹಾಯ ಮಾಡಿಲ್ಲ ಅಂದ್ರೆ ಗೆಳೆಯ ಅಂತ ಹೇಳ್ಕೊಳ್ಳೋದು ತಪ್ಪಲ್ವಾ? ನಾನ್ ಮೆಲ್ಲಗ್ ಹೋಗ್ತೀನಿ. ನೀನ್ ಹಿಂದೆ ಕೂತ್ಕೊಂಡು ಗಟ್ಟಿಯಾಗಿ ಹಿಡ್ಕೋ. ಒಂಟಿ ಮೇಲಿನ ಸಂಚಾರ ತುಂಬಾ ಚೆನ್ನಾಗಿದೆ. ಏನಾದ್ರೂ ಸರಿ, ಇನ್ಮೇಲೆ ಹೀಗೆ ಮಾಡ್ಬೇಕು. ನಡೆಯೋದ್ ಬೇಡ, ಸುಖವಾಗಿ ಪ್ರಯಾಣ ಮಾಡ್ಬೋದು. ಆದ್ರೆ ಏನ್ ಸುಳ್ಳು ಹೇಳಿ ಯಾವಾಗ್ಲೂ ಈ ಒಂಟೆ ಮೇಲ್ ಹತ್ತೋದು? ಗೆಳೆಯ, ಮನೆ ಬಂತು. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ನಾನು ಕೆಳಗಡೆ ಇಳಿಯೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದಕ್ಕೇನ್ ಕಷ್ಟ? ಏನ್ ಮಾಡೋದು ಮತ್ತೆ? ಒಂದು ಉಪಾಯನೂ ಹೊಳಿತಿಲ್ವಲ್ಲ. ಇದೇ ಸರಿಯಾದ ಉಪಾಯ. ಕೈ ಮುರಿತು ಅಂತ ಸುಳ್ಳು ಹೇಳಿ ಆ ಪೆದ್ದ ಒಂಟೆಗೆ ನಂಬಿಸ್ಬೇಕು. ನರಿ ಕಾಣ್ತಾ ಇಲ್ವಲ್ಲ? ಜ್ವರ ಏನಾದ್ರೂ ಬಂತ ಅವನಿಗೆ? ಏನಾಯ್ತು ಗೆಳೆಯ? ಯಾಕೆ ಹೀಗ್ ಮಲ್ಗಿದ್ಯಾ? ಏನ್ ಹೇಳಿ ಅಂತ. ನಿನ್ನೆ ರಾತ್ರಿ ಬೇಟೆ ಮಾಡೋಕ್ ಹೋದಾಗ ನನ್ ಕೈ ಮುರಿತು. ಇವಾಗ ನಡಿಯಕ್ಕೂ ಆಗ್ತಿಲ್ಲ. ತುಂಬಾ ನೋವಿದೆ. ತುಂಬಾ ಕಷ್ಟ ಆಯ್ತು. ಹಾಗಾದ್ರೆ ಇನ್ಮೇಲೆ ನನ್ ಹಿಂದೆ ಕೂತ್ಕೊಂಡು ಪ್ರಯಾಣ ಮಾಡು. ಈ ರೀತಿ ಸುಳ್ಳು ಹೇಳ್ತಾ ಆ ಕ್ರೂರಿ ನರಿ ಒಂಟೆ ಬೆನ್ನ ಮೇಲೆ ಪ್ರಯಾಣ ಮಾಡ್ತು. ಗೆಳೆಯ, ಈ ಕಬ್ಬು ಎಲ್ಲಿಂದ ಸಿಕ್ತು? ಗೊತ್ತಿಲ್ವಾ? ನದಿಯ ಪಕ್ಕದ ತೀರದಲ್ಲಿ ಕಬ್ಬುಗಳು ಹಣ್ಣಾಗಿವೆ. ಬೇಗ ಹೋಗಿ. ಗೆಳೆಯ, ನಾವು ಕಬ್ಬು ತಿನ್ನಕ್ ಹೋಗಣ್ವಾ? ಆದ್ರೆ ನದಿ ಹೇಗ್ ದಾಟೋದು? ಏಯ್, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೀನು ನನ್ನ ಹಿಂದೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ರೆ ಸಾಕು. ನಾನು ಈಜಾಡ್ಕೊಂಡು ದಾಟ್ತೀನಿ. ಏನು? ಇವಾಗ ಈ ನರಿ ಗೆದ್ದಿದ್ ನೋವೆಲ್ಲ ಹೋಗ್ಬಿಡ್ತಾ? ಹಾಗಾದ್ರೆ ಅವನ್ ನನಗ್ ಮೋಸ ಮಾಡ್ದ? ಬರ್ಲಿ, ಮಾಡ್ತೀನಿ ಅವನಿಗೆ. ಗೆಳೆಯ, ಹೊಟ್ಟೆ ತುಂಬಿದ್ಮೇಲೆ ನನಗ್ ಕೂಗ್ಬೇಕು ಅನ್ನಿಸ್ತಿದೆ. ನಾನ್ ಒಂದ್ಸರಿ ಹೋಗ್ತೀನಿ. ಬೇಡ ಬೇಡ, ತೋಟದವ್ರ ನಾಯಿ ನಮ್ಮನ್ನ ಹಿಂಬಾಲಿಸ್ತಾರೆ. ದಯವಿಟ್ಟು ಕೂಗ್ಬೇಡ. ನಾನು ಈಗ ಕಬ್ಬು ತಿನ್ನಕ್ ಶುರು ಮಾಡಿದೀನಿ. ನನ್ನನ್ನ ಕ್ಷಮಿಸು. ನನ್ನ ಕೈಲಿ ಕೂಗ್ದೇ ಇರೋದಕ್ಕಾಗಲ್ಲ. ಅಯ್ಯೋ ನಾಯಿಗಳು, ಜೀವ ಬೇಕಾದ್ರೆ ಓಡು.
ಬರ್ತೀನಿ, ನನ್ನ ಮರ್ತ್ಬಿಟ್ಯಾ? ಈ ಮೋಸಗಾರನಿಗೆ ಪಾಠ ಕಲ್ಸೋಕೆ ಒಳ್ಳೆ ಅವಕಾಶ ಇದು. ಗೆಳೆಯ, ತುಂಬಾ ತಂಪಾದ ನೀರು, ಚೆನ್ನಾಗಿದೆ. ನಾನು ಮುಳುಗಿ ಸ್ನಾನ ಮಾಡ್ಬೇಕನ್ನಿಸ್ತಿದೆ. ಅಯ್ಯೋ ಬೇಡ ಬೇಡ, ನೀನ್ ಮುಳುಗಿದ್ರೆ ನಾನ್ ಈ ನದಿ ನೀರು ಕುಡ್ದು ಸತ್ತೋಗ್ತೀನಿ. ಊಟ ಮಾಡಿದ ನಂತರ ಸ್ನಾನ ಮಾಡೋದು ನನ್ನ ದಿನಕ್ರಿಯೆ ಆಗಿದೆ. ಅದಕ್ಕೆ ನನ್ನ ಕ್ಷಮಿಸ್ಬಿಡು ಗೆಳೆಯ. ಯಾಕೆ ಗೆಳೆಯ, ತೊಂದ್ರೆ ಆಯ್ತಾ? ನರಿ ಉತ್ತರ ಕೊಡದೆ ಓಡಿ ಹೋಯ್ತು.